ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಗಿನಲ್ಲಿ ಮಾಡುವಂಥ ಮುದ್ದೆ ಆಗಲಿ ದೋಸೆ ಆಗಲಿ ದೇಹಕ್ಕೆ ತುಂಬಾ ತಂಪು ಹಾಗೆ ಒಳ್ಳೆಯದು. ನಾನಿವತ್ತು ದೋಸೆ ಮಾಡ್ತಾಯಿದ್ದೆ, ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಇದಕ್ಕೆ ನಾವು ಎಷ್ಟು ರಾಗಿ ತಗೊತೀವೋ ಅಷ್ಟೇ ಉದ್ದಿನ ಕಾಳು ತಗೊಬೇಕು, ಹಾಗೆಯೇ ಅಷ್ಟೇ ಅಕ್ಕಿನೂ ತಗೊಬೇಕು. ಆದರೆ ಮೆಂತ್ಯ ಕಾಳು ಮಾತ್ರ 1-2 ಸ್ಪೂನ್ ಆಗಿ ಅಷ್ಟೇ ಸಾಕು. ಅದಾದಮೇಲೆ 1 ಕಪ್ ಆಗುವಷ್ಟು ಅವಲಕ್ಕಿ, ಪೇಪರ್ ಅವಲಕ್ಕಿ ಏನಿದೆ ಅದನ್ನು ಹಾಕ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ನಾವು ನೀರು ಹಾಕ್ಬಿಟ್ಟು ಮತ್ತೆ ಒಂದು 5ರಿಂದ 6 ಗಂಟೆಗಳ ನೆನೆ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ನಲ್ಲಿ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ನೀರು ಜಾಸ್ತಿ ಹಾಕಬಾರ್ದು, ಅಂದರೆ ದೋಸೆ ಹಿಟ್ಟಿಗೆ ಎಷ್ಟು ಹದ ಬೇಕು ಗೊತ್ತಿರುತ್ತಲ್ವ, ಅಷ್ಟು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಅದನ್ನು ನಾವು ಒಂದು ಪಾತ್ರೆನಲ್ಲಿ ಹಾಕ್ಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಒಂದು 4 ಗಂಟೆ ಹಾಗೇ ಇಡಬೇಕು. ಇಟ್ಟಿದ್ದಾದಮೇಲೆ ಚೆನ್ನಾಗಿ ಅದು ಫರ್ಮೆಂಟೇಷನ್ ಆಗಿರುತ್ತೆ. ಅದನ್ನು ಚಮಚ ಹಾಕ್ಬಿಟ್ಟು ಸೌಟ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಹಾಕಿ ಕಲಿಸ್ಬಿಟ್ಟು ಬಿಸಿ ಬಿಸಿ ಕಾದಿರುವ ಕಾವಲಿನಲ್ಲಿ ದೋಸೆ ಹುಯ್ದರೆ ಮಸಾಲೆ ದೋಸೆ ಥರನೇ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಕೂಡ ರಾಗಿನಲ್ಲಿ ಮಾಡಿರೋದ್ರಿಂದ ದೇಹ ತಂಪಾಗಿರುತ್ತೆ. ಮಧ್ಯಾಹ್ನದ ತುಂಬಾ ಬಿಸಿಲಿರುತ್ತೆ, ಹಾಗಾಗಿ ತುಂಬಾ ಒಳ್ಳೆಯದು ದೇಹಕ್ಕೆ. ಟ್ರೈ ಮಾಡಿ.